ಸ್ನೇಹಿತರೆ ನೋಡ್ಕೋಬೋದು, ಶಿವಮೊಗ್ಗ ರೈಡ್ ಆದಮೇಲೆ ಚಿಕ್ಕಮಗಳೂರು ರೈಡ್ ಆದಮೇಲೆ ಎಷ್ಟೋ ಕಿಲೋಮೀಟ್ರು ರೈಡ್ ಗಟ್ಟಲೆ ಆದಮೇಲೆ ಆಯಿಲ್ ಹಾಕಿರಲಿಲ್ಲ. ನಂದೇ ಪ್ರಾಬ್ಲಮ್ ಆಗಿತ್ತು ನೋಡಿ. ಎಷ್ಟು ಈ ಟೀತೆಲ್ಲ ಒಟ್ಟೋಗ್ಬಿಟ್ಟಿದೆ. ಸೊ ಈಗ ಹೊಸದು ಹಾಕ್ತಿದ್ದಾರೆ. ಸೊ ಅದು ಬಂದುಬಿಟ್ಟು 2000 ಸಮಥಿಂಗ್ ಕಾಸ್ಟ್ ಇದೆ. ನಾವು ಚೆನ್ನಾಗಿರಲಿಲ್ಲ ಅಂದರೆ ಬೈಕರ ಚೆನ್ನಾಗಿ ಇಟ್ಕೊಬೇಕಲ್ವ. ಸೊ ಈಗ ಚೈನ್ ಹಾಕ್ತಿದ್ದಾರೆ. ಇದು ಕೂಡ ನ್ಯೂ ಚೈನ್ಸ್ ನೋಡಿ. ಇದು ನ್ಯೂ ಚೈನು ಕೂಡ ಕೊಡ್ತಾರೆ ನಮಗೆ. ಚೈನು ಮುಂದೆಗಡೆದು ಫುಲ್ ನಾವು ಇಂಜಿನ್ ಬಾಕ್ಸೇ ಫುಲ್ಲು ಬಿಚ್ಚಬೇಕಾಗುತ್ತೆ ನೋಡಿ. ಸೊ ಹುಡುಗರು ಬಿಡ್ತಾರೆ. ನಮ್ಮ ಹುಡುಗರು ಯಾರಿಗೆ ಏನು ಖರ್ಚು ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಬಟ್ ಆದರೆ ಬೈಕ್ಗಳಿಗೆ ಅಂತೂ ಸೈಕ್ ಖರ್ಚು ಮಾಡ್ತಾರೆ. ಹೌದಾ, ಹೊಲ್ಟೆ ಹೊಟ್ಟಿದೆಯಂತ್ಯಾ? MS ಮೋಟರ್ಸಿಗೆ ಏನಾರ ಬಂದರೆ ಅಮಾವಾಸ್ಯೆ ಅಂತ ಕಾಣಿಸ್ತಾರೆ ನೋಡಿ ಇಲ್ಲಿ. ಸ್ಕೂಲ್ ಬಿಟ್ಟಿರೋದೇ ನಿನ್ನ ಮನೆ ಪ್ರಾಬ್ಲಮ್ ಅಂತನಾ? ಬಿಡು, ಹೋಲಿ, ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ನೀನು ಅಮ್ಮನ ಚೆನ್ನಾಗಿ ನೋಡ್ಕೊ. ಯಾರ ಸಪೋರ್ಟಿಗೆ ಹೋಗಿದ್ದಾರಾ? ಪರವಾಗಿಲ್ಲ. ಅಮ್ಮ ಗಾರ್ಮೆಂಟ್ಸಿಗೆ ಹೋಗ್ತಾರೆ ಅಂದರೆ ನೀನು ನೋಡ್ಕೊ, ಕೈನ ಹುಷಾರ ನೋಡ್ಕೊ, ನೀನು ಹೆಲ್ತ್ ಕೂಡ ಸರಿನಾ. ಗಜ ಫುಲ್ ವಾಶ್ ಆಗ್ತಿದ್ದಾನೆ. ಚೆನ್ನಾಗಿ ತುಳಿ ಮಗ. ಪಳ 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 ಅಂತ ಹೊಳಿತಿರ್ಬೇಕು. ಹೆಂಗೆ ಹೇಳ? ಪಳ ಪಳ ಅಂತ ಇರಬೇಕು. ರೆಡಿ ಕಡೆ ಇದೆಯಾ? ಸರಿ ಆಯಿತು. ಆ ಹುಡುಗ ಪವನ್ ಅಂತ ಹುಡುಗ ಇದ್ದಾನೆ. ಅಣ್ಣ ಇದಲ್ಲ ಅಣ್ಣ, ಇದು ಹೋಗಿಲ್ಲ ಅಂತೇಳ್ರೆ, ಅಣ್ಣ ಇದು ಹೋಗಿಲ್ಲ, ನೆಕ್ಸ್ಟ್ ಟೈಮ್ ಹಾಕ್ಸ್ಕೊಳ್ಳಿ, ಇಷ್ಟು ಕಿಲೋಮೀಟ್ರ್ ಓಡಿಸಿ ಅಂತ ಹೇಳ್ಬಿಟ್ಟು ಬೇಕಿದ್ರೆ ಅದು ಮಾಡಿಸ್ತಾನೆ. ಸೊ ಆ ರೀತಿ ನಮಗೆ ಸಜೆಷನ್ ಕೊಡ್ತಾನೆ. ಸಜೆಷನ್ ತೊಗೊಂಡು ನಾವು ಹಾಕ್ಸೋದ ಬೇಡವಾ ಅಂತ ತೀರ್ಮಾನ ಮಾಡ್ಕೊಳ್ತೀವಿ ನೋಡಿ. ಒಂದು ಸ್ವಲ್ಪ ಸ್ಮೂತಾಗಿದೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಸ್ಮೂತಾಗಿದೆ. ಗಾಡಿಗಳಿಗೆ ಬರೀ ಇನ್ವೆಸ್ಟ್ ಹಾಕೋದಲ್ಲ, ಅದನ್ನು ಮೇಂಟೈನ್ ಮಾಡೋಕ್ಕೂ ಬರಬೇಕು.